ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಮುತ್ತಪ್ಪ, ನೀವೀಗ ಯಾವ ಸ್ಥಳದಲ್ಲಿದ್ದೀರಾ? ಮಳೆ ಒಟ್ಟು ಬೆಂಗಳೂರಿನಲ್ಲಿ ಇನ್ನೂ ಯಾವೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ, ಜೊತೆಗೆ ಹವಾಮಾನ ಇಲಾಖೆ ಇನ್ನೂ ಏನೆಲ್ಲ ಮುನ್ಸೂಚನೆಗಳನ್ನ ಕೊಟ್ಟಿದೆ, ಮತ್ತು ಅದನ್ನ ಆಧರಿಸಿ ಈಗಲಾದರೂ ಬಿಬಿಎಂಪಿ ಅಗ್ನಿಶಾಮಕ ದಳ ಉಳಿದಂತೆ ಎಚ್ಚೆತ್ತುಕೊಂಡಿದ್ದಾರಾ? ಅಧಿಕಾರಿಗಳು ಏನಾದರೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಾ? ಹೇಗೆ ಮುತ್ತಪ್ಪ? ಶ್ರೀಲಕ್ಷ್ಮಿ, ಮುಂದಿನ 48 ಗಂಟೆಗಳ ಕಾಲ ಬೆಂಗಳೂರಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಬಿಬಿಎಂಪಿ, ಅಗ್ನಿಶಾಮಕ ದಳ ಮತ್ತೆ ಎಸ್ಡಿಆರ್ಎಫ್ ತಂಡದ ಅಧಿಕಾರಿಗಳು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ, ಎಲ್ಲೆಲ್ಲಿ ಮಳೆ ನೀರು ನಿಲ್ಲುತ್ತೆ ಅಂತ ಹೇಳಿ ಈಗ ಮಾಹಿತಿ ಇದೆಯೋ ಅಲ್ಲೆಲ್ಲವೂ ಕೂಡ ಒಂದೊಂದು ತುಕಡಿಗಳನ್ನ ನಿಯೋಜನೆ ಮಾಡೋಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಅಧಿಕಾರಿಗಳು ಕೂಡ ಆಯಾ ಜಾಗದಲ್ಲಿ ಹೋಗ್ಬಿಟ್ಟು ಇರುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಎಲ್ಲೇ ನಿಂತರೂ ಕೂಡ ಬೆಂಗಳೂರಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗುವುದು ಮಾತ್ರ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಜೊತೆಗೆ ಬೆಂಗಳೂರಲ್ಲಿ ಮಳೆ ನಿಂತ ಮೇಲೆ ಆಗುವಂತಹ ಅವಘಡ ಕೂಡ ಹೆಚ್ಚಾಗ್ತಾ ಇದಾವೆ. ಸದ್ಯಕ್ಕೆ ನಾನೀಗ ಜೆಪಿ ನಗರದ ರಾಗಿಗುಡ್ಡದ ಬಳಿ ಇದ್ದೀನಿ. ಈ ರಾಗಿಗುಡ್ಡದ ಬಳಿ ಕೂಡ ಇವತ್ತು ಬೆಳಗಿನ ಜಾವ 5:30 ಸುಮಾರಿಗೆ ಬೃಹತ್ ಆಕಾರದ ಮರವೊಂದು ಬಿದ್ದಂತಹ ಕಾರಣಕ್ಕಾಗಿ ಮನೆಗೂ ಕೂಡ ಹಾನಿಯಾಗಿದೆ. ಜೊತೆಗೆ ಇಲ್ಲಿರುವಂತಹ 2 ಕಾರ್ಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ಹಾನಿಯಾಗಿರುವಂತದ್ದು. ಜೊತೆಗೆ ವಿದ್ಯುತ್ ಕಂಬ ಏಕಾಏಕಿ ಮನೆ ಮೇಲೆ ಬಿದ್ದಿರುವಂತಹ ಕಾರಣಕ್ಕಾಗಿ ಈ ನಿವಾಸಿಗಳಿಗೂ ಕೂಡ ದೊಡ್ಡ ಆತಂಕ ಕೂಡ ಸೃಷ್ಟಿಯಾಗಿದ್ದು, ಬಿಬಿಎಂಪಿ ಅಧಿಕಾರಿಗಳು ಈ ಘಟನೆ ನಡೆದ 2 ಗಂಟೆ ನಂತರದಲ್ಲಿ ಸ್ಥಳಕ್ಕೆ ಬಂದು ಈಗ ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಭಾಗದಲ್ಲಿರುವಂತಹ ಜನರಿಗೆ ಮರಗಳು ಯಾವಾಗ ಉರುಳಿ ಬೀಳುತ್ತೆ ಅನ್ನೋ ಕೂಡ ಒಂದು ಭಯ ಕೂಡ ಶುರುವಾಗಿರುವಂತದ್ದು. ಬೆಳಗಿನ ಜಾವ ಆಗಿರುವಂತಹ ಘಟನೆ, ಮನೆ ಮುಂದೆ ಪಾರ್ಕ್ ಮಾಡಿದಂತಹ ಒಂದು ಏನ್ ಕಾರ್ ಏನಿದೆ ಆ ಕಾರ್ ಕೂಡ ಕಂಪ್ಲೀಟ್ ಆಗಿ ಜಖಮಾಗಿ ಹೋಗಿದೆ. ಇದೇ ರೀತಿಯಾಗಿ ಬೆಂಗಳೂರಿನ ಬಹುತೇಕ ಕಡೆ ಕೂಡ ಈ ಮರಗಳು ಏಕಾಏಕಿ ಧರೆಗುಳಿದಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಹಾನಿ ಕೂಡ ಉಂಟಾಗಿದೆ. ಇಲ್ಲಿರುವಂತಹ ಸ್ಥಳೀಯರು ಕೂಡ ದೊಡ್ಡ ಮಟ್ಟದಲ್ಲಿ ಆತಂಕದಲ್ಲಿದ್ದಾರೆ. ಸರ್, ಎಷ್ಟು ಗಂಟೆಗೆ ಆಯಿತು ಸರ್ ಇದು? ಸರ್, ಬೆಳಗ್ಗೆ 5:10 ಆಗಿದೆ ಸರ್. ಆಮೇಲೆ ಬೆಸ್ಕಾಂ ಅವ್ರಿಗೆ ಕಾಲ್ ಮಾಡಿದಕ್ಕೆ ಬಂದು ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಬಿಬಿಎಂಪಿ ಅವ್ರು ಬಂದಿದ್ದಾರೆ. ಇವಾಗ ಬಂದು ಎಲ್ಲ ಕಟ್ ಮಾಡ್ತಾರೆ ಮರ ಎಲ್ಲ. ಕಾರು ಇದೆಲ್ಲ ಡ್ಯಾಮೇಜ್ ಆಗಿದೆ. ಬೀಳುತ್ತಂತ ಬಿಬಿಎಂಪಿ ಹೇಳಿದ್ರೆ ನೀವು? ಖಂಡಿತ ಸರ್, ಕಂಪ್ಲೇಂಟ್ ಮಾಡಿದ್ವಿ. ಅಕ್ಟೋಬರ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ವಿ. ಫೆಬ್ರವರಿ ಬಂದು ನೋಡ್ಕೊಂಡು ಹೋಗಿದ್ರು ಹೊರತು ಆಮೇಲೆ ಯಾರು ಬರ್ಲಿಲ್ಲ. ಇದುವರೆಗೂ ಯಾರು ಇದು ಮಾಡಿಲ್ಲ. ಫೋಟೋಸ್ ಕಳಿಸಿ ವಿಡಿಯೋ ಮಾಡಿ ಕಳಿಸಿದ್ವಿ. ಈ ತರ ಆಗಿದೆ, ಅಪ್ರೂಟ್ ಆಗಿದೆ, ಸಾಧ್ಯತೆ ಇದೆ, ಬೀಳೋ ಸಾಧ್ಯತೆ ಇದೆ, ಯಾವಾಗಾದ್ರೂ ಬೀಳಬಹುದು ಅಂತ. ಬಟ್ ಯಾರು ತಲೆಗೆಡ್ಸ್ಕೊಂಡಿಲ್ಲ ಸರ್. ಈಗೆಲ್ಲ ಫುಲ್ ಹಾನಿ ಆಗಿದೆ ನಿಮ್ದೆಲ್ಲ? ಖಂಡಿತ ಸರ್. ನೋಡಿ, ಕಾರೆಲ್ಲ ಡ್ಯಾಮೇಜ್ ಆಗಿದೆ, ಮರದ ಮೇಲೆ ಬಿದ್ದಿದೆ, ಮನೆ ಮೇಲೆ ಬಿದ್ದಿದೆ. ಶ್ರೀಲಕ್ಷ್ಮಿ, ಇದೇ ಮಾದರಿಯಲ್ಲಿ ಬೆಂಗಳೂರಿನ ಬಹುತೇಕ ಕಡೆಯಲ್ಲಿ ಇದೇ ರೀತಿಯಾಗಿ ಮರಗಳು ಕೂಡ ಬಿದ್ದು ಈ ರೀತಿಯಾಗಿ ಹಾನಿಗಳು ಕೂಡ ಆಗಿದ್ದಾವೆ. ಜೊತೆಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಬೆಂಗಳೂರಲ್ಲಿ ಘೋಷಣೆ ಮಾಡಿರುವಂತಹ ಕಾರಣಕ್ಕಾಗಿ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಬಿಬಿಎಂಪಿ ಅಧಿಕಾರಿಗಳು ಎಲ್ಲಾ ತಗ್ಗು ಪ್ರದೇಶಗಳಲ್ಲಿ ಈಗ ನಿಯೋಜನೆ ಕೂಡ ಆಗಿದ್ದಾರೆ. ಇನ್ನು ಇದರ ಜೊತೆಗೆ ಈಗ ಮೆಟ್ರೋ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮೆಟ್ರೋ ನಿಲ್ದಾಣಗಳು ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದ್ದಾವೆ, ಮನೆ ಹಾನಿಗಳಾಗಿದ್ದಾವೆ. ಸಾಯಿ ಲೇಔಟ್ ಆಗಿರಬಹುದು, ಜೊತೆಗೆ ಏನು ಡಾಲರ್ಸ್ ಸ್ಕೀಮ್ ಅಂತ ಹೇಳಿ ಬಿಟಿಎಂ ಲೇಔಟ್ ಇರುವಂತಹ ಒಂದು ಏರಿಯಾ, ಜೊತೆಗೆ ಹೊರಮಾಮ್ನಲ್ಲಿರುವಂತಹ ಏರಿಯಾ, ಸರಿಸುಮಾರು ಎಲ್ಲವನ್ನು ಸೇರಿಸಿ ಈಗ ಬಿಬಿಎಂಪಿ ಅಧಿಕಾರಿಗಳು ಲೆಕ್ಕ ಹಾಕಿರುವ ಹಾಗೆ 1,000 ಮನೆಗಳಿಗೆ ಕಳೆದ 2 ದಿನಗಳಲ್ಲಿ ಮಳೆ ನೀರು ನುಗ್ಗಿರುವಂತಹ ಕಾರಣಕ್ಕಾಗಿ ಸರಿಸುಮಾರು 10 ಕೋಟಿಯಷ್ಟು ಈಗ ಹಾನಿಯಾಗಿದೆ ಅಂತ ಹೇಳ್ಬಿಟ್ಟು ಒಂದು ಲೆಕ್ಕಾಚಾರ ಕೂಡ ಹಾಕಿಕೊಳ್ಳಲಾಗಿದೆ. ನಿನ್ನೆ ಕೂಡ ಡಿಸಿಎಂ ಅವರು ನಗರದ ಹಲವೆಡೆ ರೌಂಡ್ಸ್ ಕೂಡ ಹಾಕಿದ್ರು. ಇವತ್ತು ಸಿಎಂ ಅವರು ಕೂಡ ಬೆಂಗಳೂರಿನ ಹಲವೆಡೆ, ಅಂದ್ರೆ ಎಲ್ಲೆಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳಿದಾವೋ ಅಲ್ಲೆಲ್ಲವೂ ಕೂಡ ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂತಹ ಒಂದು ಪೀಡಿತರಿಗೆ ಪರಿಹಾರ ಘೋಷಣೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿದಾವೆ. ಜೊತೆಗೆ ಬಿಬಿಎಂಪಿ ಮತ್ತೆ ಬಿಡಿಎ ಮತ್ತೆ ಬಿಎಂಆರ್ಸಿಎಲ್ ಎಲ್ಲಾ ಅಧಿಕಾರಿಗಳು ಕೂಡ ಒಟ್ಟಾಗಿ ಕೆಲಸ ಮಾಡುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಕೂಡ ಹೇಳ್ತಾ ಇದ್ರು, ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಡುವಂತಹ ಕಾಮಗಾರಿ ಸಂದರ್ಭದಲ್ಲಿ ಸರಿಯಾದಂತಹ ರಾಜಕಾಲುವೆ ಏನು ನಿರ್ವಹಣೆ ಮಾಡದಿರುವಂತಹ ಕಾರಣಕ್ಕಾಗಿ ಈಗ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಪ್ರವಾಹ ಸೃಷ್ಟಿಯಾಗ್ತಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಎಲ್ಲಾ ವರ್ಗದ ಮತ್ತೆ ಎಲ್ಲಾ ಇಲಾಖೆ ಅಧಿಕಾರಿಗಳನ್ನ ಇವತ್ತು ಕರೆದುಕೊಂಡು ಖುದ್ದು ಸಿಎಂ ಅವರೇ ಸ್ಥಳಕ್ಕೆ ಹೋಗಿ ಆ ಒಂದು ವಿಚಾರಣೆ ಮಾಡುವ ಮೂಲಕ ಏನು ಪರಿಹಾರ ಘೋಷಣೆ ಮಾಡಬೇಕು, ಜೊತೆಗೆ ಸ್ಥಳದಲ್ಲಿ ಏನೆಲ್ಲ ಕಾಮಗಾರಿ ಆಗಬೇಕು ಅದನ್ನು ತುರ್ತಾಗಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ನಿರ್ದೇಶನ ಕೊಡುವಂತಹ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಮುತ್ತಪ್ಪ, ಇನ್ನು ಒಂದು ಸಿಎಂ ಡಿಸಿಎಂ ರೌಂಡ್ಸ್ ಬಂದ್ರೆ ಅವ್ರು ಬಂದಿದ್ದಾರೆ ಅಂತ ಅಧಿಕಾರಿಗಳು ಒಂದಷ್ಟು ಅಲರ್ಟ್ ಆಗ್ತಾರೆ. ದಟ್ಸ್ ಒನ್ ಥಿಂಗ್. ಬಟ್ ಏನಂದ್ರೆ ಇದು ಈ ಮೇ ತಿಂಗಳ ಒಂದು ತಾತ್ಕಾಲಿಕ ಮಳೆಗೆ ಮಾಡಿಕೊಳ್ತಾ ಇರ್ತಕ್ಕಂಥ ಸಿದ್ಧತೆ. ಆದ್ರೆ ಜೂನ್ ಜುಲೈಯಲ್ಲಿ ಕಂಟಿನ್ಯೂಸ್ ಇದೇ ತರ ಮಳೆ ಹೊಡೆದ್ರೆ ಮಳೆನ ತಡ್ಕೊಳ್ಳುವಂತ ಶಕ್ತಿನೇ ಈ ನಗರಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ರಾಜಕಾಲುವೆಗಳ ಹೂಳೆತ್ತಬೇಕು, ಎಲ್ಲಾ ಕಡೆ ಸಿವೇಜ್ ಕ್ಲೀನಿಂಗ್ ಆಗಬೇಕು, ಜೊತೆಗೆ ಎಲ್ಲೆಲ್ಲಿ ಅಪಾಯ ಇದೆಯೋ ಅಲ್ಲಿ ರಕ್ಷಣಾ ತಡೆಗೋಡೆಗಳನ್ನ ನಿರ್ಮಾಣ ಮಾಡಬೇಕು. ಇಂಥ ಕೆಲಸಗಳು ಅಂದ್ರೆ ಒಂದು 6 ತಿಂಗಳಿಗೆ ಮುಂದಿನ ಈ ಮಳೆಗಾಲಕ್ಕೆ ಬೇಕಾದಂತಹ ಸಿದ್ಧತೆಯ ಕೆಲಸಗಳು ಏನಾದ್ರೂ ಬಿಬಿಎಂಪಿ ಕಡೆಯಿಂದ ಆಗ್ತಾ ಇದೆಯಾ? ಗ್ರೇಟರ್ ಬಿಬಿಎಂಪಿ ಗ್ರೇಟರ್ ಆಗಿ ಉಳ್ಕೊಳ್ಳುತ್ತಾ, ಇಲ್ಲ ಕಂಪ್ಲೀಟ್ಲಿ ಲೆಸರ್ ಬಿಬಿಎಂಪಿ ಆಗ್ಬಿಡತ್ತಾ? ಏನ್ ಕತೆ ಅಂತ?
ಶ್ರೀಲಕ್ಷ್ಮಿ 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ಇದೇ ಮಾದರಿಯ ಒಂದು ಫ್ಲಡ್ ಆದಂತಹ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಮತ್ತೆ ಹಾಲಿ ಸರ್ಕಾರ ಒಟ್ಟು 1,500 ಕೋಟಿ ರೂಪಾಯಿ ಬೆಂಗಳೂರಲ್ಲಿರುವಂತಹ ಈ ಒಂದು ಫ್ಲಡ್ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಾಜಕಾಲುವೆ ನಿರ್ವಹಣೆ ಆಗಿರಬಹುದು, ಜೊತೆಗೆ ಅಲ್ಲಿ ಪ್ರವಾಹ ತಪ್ಪಿಸೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ 1,500 ಕೋಟಿ ರೂಪಾಯಿನ ಏನು ಮಂಜೂರು ಮಾಡಲಾಗಿತ್ತು. ಅದರ ಕಾಮಗಾರಿಗಳು ಕೂಡ ಈಗ ಪ್ರಗತಿಯಲ್ಲಿದೆ. ಆದ್ರೆ ಎಷ್ಟು ಮಟ್ಟಿಗೆ ಅದು ಕಾಮಗಾರಿ ಪ್ರಗತಿಯಲ್ಲಿ ಇದೆ ಅನ್ನೋದಕ್ಕೆ ಇವತ್ತು ಆಗಿರುವಂತಹ ಘಟನೆಗಳೇ ಕೂಡ ನೈಜವಾದಂತಹ ಉದಾಹರಣೆ. ಸದ್ಯಕ್ಕೆ ಆಗಿರುವಂತಹ ಮಳೆ ಕೇವಲ 2-3 ದಿನಗಳಲ್ಲಿ ಸುರಿದಂತಹ ಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಮಳೆಗಾಲ ಶುರುವಾದಾಗ ಬೆಂಗಳೂರು ಹೇಗೆ ಅನ್ನೋ ಒಂದು ಪ್ರಶ್ನೆ ಕೂಡ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಬಿಬಿಎಂಪಿ ಅಧಿಕಾರಿಗಳ ನಡೆ ಅಥವಾ ಅವರ ಈಗಿರುವಂತಹ ಪರಿಸ್ಥಿತಿ ನೋಡ್ತಾ ಹೋದ್ರೆ ಬೆಂಗಳೂರಿನ ಜನ ಏನಿದ್ದಾರೆ ಅವರು ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿ ಹಣದಲ್ಲಿ ಒಂದೊಂದು ಬೋಟ್ ಅನ್ನ ಖರೀದಿ ಮಾಡಿಕೊಂಡು ಮನೆಯಲ್ಲಿ ಇಟ್ಕೊಳ್ಬೇಕಾದಂತಹ ಪರಿಸ್ಥಿತಿ ಈಗ ಇದೆ. ಯಾಕಂದ್ರೆ ಮಳೆಗಾಲದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಆ ಮಳೆ ನೀರಿನ ಹೋಗೋದಕ್ಕೆ ರಾಜಕಾಲುವೆನ ನಿರ್ವಹಣೆ ಮಾಡ್ತಾ ಇಲ್ಲ. ಹೀಗಾಗಿ ಗ್ಯಾರಂಟಿ ಯೋಜನೆ ದುಡ್ಡಲ್ಲೇ ಒಂದು ಬೋಟ್ ಹಾಕೊಂಡು ಮನೆ ಮುಂದೆ ಇಟ್ಕೊಂಡ್ರೆ ಸಾಕು, ಮಳೆ ನೀರು ತುಂಬುತ್ತೆ, ಆಗ ಅದರಲ್ಲಿ ಓಡಾಡಬೇಕಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಈ ರಾಜಕಾಲುವೆಯಲ್ಲಿ ಇರುವಂತಹ ಒಂದು ಸಿಲ್ಟ್ ಅನ್ನ ತೆಗಿಬೇಕಾಗಿತ್ತು, ಅಲ್ಲಿರುವಂತಹ ಹೂಳನ್ನ ತೆಗಿಬೇಕಾಗಿತ್ತು, ಜೊತೆಗೆ ತಡೆಗೋಡನ್ನು ಕೂಡ ಕಟ್ಟಬೇಕಾಗಿತ್ತು. ಅದ್ಯಾವುದೂ ಕೂಡ ಅಧಿಕಾರಿಗಳು ಮಾಡದಿರುವಂತಹ ಕಾರಣಕ್ಕೆ ಈಗ ಪ್ರವಾಹ ಸೃಷ್ಟಿಯಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಮುತ್ತಪ್ಪ ಡೀಟೇಲ್ಸ್ಗಾಗಿ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ. ಮುತ್ತಪ್ಪ, ನೀವೀಗ ಯಾವ ಸ್ಥಳದಲ್ಲಿದ್ದೀರಾ? ಮಳೆ ಒಟ್ಟು ಬೆಂಗಳೂರಿನಲ್ಲಿ ಇನ್ನೂ ಯಾವೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿದೆ, ಜೊತೆಗೆ ಹವಾಮಾನ ಇಲಾಖೆ ಇನ್ನೂ ಏನೆಲ್ಲ ಮುನ್ಸೂಚನೆಗಳನ್ನ ಕೊಟ್ಟಿದೆ, ಮತ್ತು ಅದನ್ನ ಆಧರಿಸಿ ಈಗಲಾದರೂ ಬಿಬಿಎಂಪಿ ಅಗ್ನಿಶಾಮಕ ದಳ ಉಳಿದಂತೆ ಎಚ್ಚೆತ್ತುಕೊಂಡಿದ್ದಾರಾ? ಅಧಿಕಾರಿಗಳು ಏನಾದರೂ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರಾ? ಹೇಗೆ ಮುತ್ತಪ್ಪ? ಶ್ರೀಲಕ್ಷ್ಮಿ, ಮುಂದಿನ 48 ಗಂಟೆಗಳ ಕಾಲ ಬೆಂಗಳೂರಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈಗಾಗಲೇ ಹವಾಮಾನ ಇಲಾಖೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಈಗಾಗಲೇ ಬಿಬಿಎಂಪಿ ಅಗ್ನಿಶಾಮಕ ದಳ ಮತ್ತೆ ಎಸ್ಡಿಆರ್ಎಫ್ ತಂಡದ ಅಧಿಕಾರಿಗಳು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ, ಎಲ್ಲೆಲ್ಲಿ ಮಳೆ ನೀರು ನಿಲ್ಲುತ್ತೆ ಅಂತ ಹೇಳಿ ಈಗ ಮಾಹಿತಿ ಇದೆಯೋ ಅಲ್ಲೆಲ್ಲವೂ ಕೂಡ ಒಂದೊಂದು ತುಕಡಿಗಳನ್ನ ನಿಯೋಜನೆ ಮಾಡೋಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಅಧಿಕಾರಿಗಳು ಕೂಡ ಆಯಾ ಜಾಗದಲ್ಲಿ ಹೋಗ್ಬಿಟ್ಟು ಇರುವಂತಹ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಎಲ್ಲೇ ನಿಂತರೂ ಕೂಡ ಬೆಂಗಳೂರಲ್ಲಿ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗೋದು ಮಾತ್ರ ನಿಲ್ಲುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಜೊತೆಗೆ ಬೆಂಗಳೂರಲ್ಲಿ ಮಳೆ ನಿಂತ ಮೇಲೆ ಆಗುವಂತಹ ಅವಘಡ ಕೂಡ ಹೆಚ್ಚಾಗ್ತಾ ಇದಾವೆ. ಸದ್ಯಕ್ಕೆ ನಾನೀಗ ಜೆಪಿ ನಗರದ ರಾಗಿಗುಡ್ಡದ ಬಳಿ ಇದ್ದೀನಿ. ಈ ರಾಗಿಗುಡ್ಡದ ಬಳಿ ಕೂಡ ಇವತ್ತು ಬೆಳಗಿನ ಜಾವ 5:30 ಸುಮಾರಿಗೆ ಬೃಹತ್ ಆಕಾರದ ಮರವೊಂದು ಬಿದ್ದಂತಹ ಕಾರಣಕ್ಕಾಗಿ ಮನೆಗೂ ಕೂಡ ಹಾನಿಯಾಗಿದೆ. ಜೊತೆಗೆ ಇಲ್ಲಿರುವಂತಹ 2 ಕಾರ್ಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ಹಾನಿಯಾಗಿರುವಂತದ್ದು. ಜೊತೆಗೆ ವಿದ್ಯುತ್ ಕಂಬ ಏಕಾಏಕಿ ಮನೆ ಮೇಲೆ ಬಿದ್ದಿರುವಂತಹ ಕಾರಣಕ್ಕಾಗಿ ಈ ನಿವಾಸಿಗಳಿಗೂ ಕೂಡ ದೊಡ್ಡ ಆತಂಕ ಕೂಡ ಸೃಷ್ಟಿಯಾಗಿದ್ದು, ಬಿಬಿಎಂಪಿ ಅಧಿಕಾರಿಗಳು ಈ ಘಟನೆ ನಡೆದ 2 ಗಂಟೆ ನಂತರದಲ್ಲಿ ಸ್ಥಳಕ್ಕೆ ಬಂದು ಈಗ ತೆರವು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಭಾಗದಲ್ಲಿರುವಂತಹ ಜನರಿಗೆ ಮರಗಳು ಯಾವಾಗ ಉರುಳಿ ಬೀಳುತ್ತೆ ಅನ್ನೋ ಕೂಡ ಒಂದು ಭಯ ಕೂಡ ಶುರುವಾಗಿರುವಂತದ್ದು. ಬೆಳಗಿನ ಜಾವ ಆಗಿರುವಂತಹ ಘಟನೆ, ಮನೆ ಮುಂದೆ ಪಾರ್ಕ್ ಮಾಡಿದಂತಹ ಒಂದು ಏನ್ ಕಾರ್ ಏನಿದೆ ಆ ಕಾರ್ ಕೂಡ ಕಂಪ್ಲೀಟ್ ಆಗಿ ಜಖಮಾಗಿ ಹೋಗಿದೆ. ಇದೇ ರೀತಿಯಾಗಿ ಬೆಂಗಳೂರಿನ ಬಹುತೇಕ ಕಡೆ ಕೂಡ ಈ ಮರಗಳು ಏಕಾಏಕಿ